ಹೀಗೆ ಒಂದು ಬೃಹತ್ ತರತಕ್ಕಂತ ಭಾರವನ್ನ ನನ್ ಮೇಲೆ ವಹಿಸಿದ್ರು. ಸೊ ನಾನು ಎತ್ಕೊಳ್ಳಾರ್ತಕ್ಕಂಥ ಭಾರವನ್ನ ವಹಿಸಿದ್ರು. ಸುಮಾರು ಬರೀ 38,000 ಓಟ್ ಇರ್ತಕ್ಕಂಥ ಒಂದು ಅಕ್ಕೂರು ಜಿಲ್ಲಾ ಪಂಚಾಯತಿ ಹೋಬಳಿಯನ್ನ ನನ್ನ ಹ್ಯಾಂಡ್ ಓವರ್ ಮಾಡಿದ್ರು. ಉಸ್ತುವಾರಿನ ವಹಿಸಿದ್ರು. ನನಗೆ ಒಂದು ಸಬಾರ್ಡಿನೇಟರ್ ಆಗಿ ಪ್ರತಿ ಪಂಚಾಯತಿಗೆ ಒಬ್ಬ ಶಾಸಕರನ್ನ ನೇಮಿಸ್ಕೊಂಡಿದ್ದೆ. ಸೊ ಒಂದು ಏನು ನಮ್ಮ ಬಾಣಗಳ ಒಂದು ಪಂಚಾಯತಿಗೆ ನಮ್ಮ MP ಮಲ್ಲೇಶ್ ಬಾಬು ಅವರು, ಏನು ಸುಳ್ಳೇರಿ ಗ್ರಾಮ ಪಂಚಾಯತಿಗೆ ನಮ್ಮ ಶರಣಕೂರು ಕಂದಕೂರು ಶಾಸಕರು, ಮತ್ತು ಅಕ್ಕೂರು ಪಂಚಾಯತಿಗೆ ಬಂದು ನಮ್ಮ ಅನೂರು MLA ಅವರು, ಹಾಗೂ ನಮ್ಮ ಮಂಡ್ಯ ರಾಮಚಂದ್ರ ಅವರು, ಹಾಗೂ ನಮ್ಮ ಏನು ಸೂರಜ್ ನಾಯಕ್ ಅವರು, ಮತ್ತು ವಿಶೇಷವಾಗಿ ಏನ್ ಬಾಣಗಾಳ ಪಂಚಾಯತಿಗೆ ನಮ್ಮ ತಿಗಳು ಜನಾಂಗ ನಾಯಕರಾಗಿರ್ತಕ್ಕಂಥ ಒಂದು ಡೈನಾಮಿಕ್ ನಾಯಕರಾಗಿರ್ತಕ್ಕಂಥ ಹೂಡಿ ವಿಜಯ್ ಅವರು ನನ್ನ ಟೀಮ್ ಆಗಿ ಕೊಟ್ಟಿದ್ರು. ನಾವು 15 ದಿವಸಗಳಿಂದ ಅಲ್ಲೇ ಉಳಿದು, ಅಲ್ಲೇ ಇದ್ದು, ಅವ್ರ ಮನೇಲೆ ಊಟ ಮಾಡ್ಕೊಂಡು, ತಿಂಡಿ ಮಾಡ್ಕೊಂಡು, ಅಲ್ಲೇ ಮಲಗಿ ಒಂದು ಕ್ಷೇತ್ರವನ್ನು ಹೋರಾಟ ಮಾಡಿ ಇವತ್ತು ಬೃಹತ್ ಸಂಖ್ಯೆಯಲ್ಲಿ ಎಲೆಕ್ಷನ್ ಮುಗಿಸಿದೀವಿ. ಐ ಹೋಪ್ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಖಂಡಿತವಾಗ್ಲೂ ನಮ್ಮ ಅಕ್ಕೂರು ಜಿಲ್ಲಾ ಪಂಚಾಯತಿಯಲ್ಲಿ ಇಡೀ ಚನ್ನಪಟ್ಟಣಕ್ಕಿಂತ ಎಲ್ಲಿ ಪಂಚಾಯತಿಗೆ ಹೈಯೆಸ್ಟ್ ಕೊಡ್ತಾರೆ ನಂಬಿಕೆ ನಮ್ಗಿದೆ. ಅಷ್ಟು ವರ್ಕ್ ಮಾಡಿ ಬಂದಿದೀವಿ. ಬಹುಶಃ ನಮ್ಮ ಎಲೆಕ್ಷನ್ ಕೂಡ ಆತರ ಮಾಡಿಲ್ಲ, ಈ ತರ ಎಲೆಕ್ಷನ್ ಮಾಡಿ ಬಂದಿದೆ. ಬಹುಶಃ ಮತದಾನ ಪ್ರಭುಗಳು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆದ್ದೇ ಗೆಲ್ಲಿಸ್ತಾರೆ ಅನ್ನೋ ಒಂದು ಭರವಸೆ ಮೂಡಿದೆ. ನನ್ಗೆ ಒಂದು ಫ್ರಾಂಕ್ಲಿ 2 ದಿವಸಗಳಿದ್ದಂಗೆ ಕೂಡ ನಮ್ಗೆ ಆ, ವಿಜಯ ಪತಾಕೆ ನಮ್ಗೆ ಒಲಿರ್ಲಿಲ್ಲ. ಸೊ ನೆಕ್ ಟು ನೆಕ್ ಅಲ್ಲಿ ಹೋಗ್ತಾ ಇತ್ತು. ಒಂದು ದೊಡ್ಡ ಮಟ್ಟಕ್ಕೆ ಒಂದು ಪ್ರಯತ್ನವನ್ನ ಜನ ಮಾಡಿದ್ದಾರೆ. ಈ ಸರಿ 2 ಸಾರಿ ಸೋತಿರ್ತಕ್ಕಂಥ ವ್ಯಕ್ತಿಗೆ ಯುವ ಒಂದು ಪ್ರತಿಭೆಗೆ ಕೊಡಬೇಕು, ಇದು ಭರವಸೆ ಬೆಳಕು, ಇದನ್ನ ಬೆಳೆಸಲೇಬೇಕು ಅನ್ನೋದನ್ನ ನಮ್ಗೆ ಮೂಡಿಸಿದ್ದಾರೆ. ಖಂಡಿತವಾಗಿ ನೆನ್ನೆ ಕೂಡ ನಾನು ಅವರು ಹತಾಶ ಮಾತನ್ನು ಕಂಡಾಗ ಎಲ್ಲೋ ಒಂದು ಕಡೆ ಸರ್ವೆ ರಿಪೋರ್ಟ್ ಅಲ್ಲಿ ಅವ್ರಿಗೆ ಮೈನಸ್ ಕಾಣ್ತಾ ಇದೆ ಅಂತ ನನಗೂ ನೆನ್ನೆ ಅನ್ಸಿದೆ. ಖಂಡಿತವಾಗ್ಲೂ ನಮ್ಮ ಕಷ್ಟಕ್ಕಂತೂ ಪ್ರತಿಫಲ ಸಿಕ್ಕೇ ಸಿಗ್ತದೆ. ಎಲ್ಲೋ ಒಂದ್ ಕಡೆ ದೇವೇಗೌಡ ಫ್ಯಾಮಿಲಿ ಒಬ್ಬ ಸಚಿವರಾಗಿರುವಂತವರು ಒಂದು ಚುನಾವಣಾ ಪ್ರಚಾರದಲ್ಲಿ ಹೇಳಿಕೆಗಳ ಇದು ನಿಮ್ಗೆ ಲಾಭ ಆಗಿದೆ. ಸೊ ನಾನು ಇದೇ ಹೇಳಿಕೆ, ಇದಕ್ಕಿಂತ ಡಬಲ್ ಹೇಳಿಕೆ ಕುಮಾರಸ್ವಾಮಿ ಅವ್ರ ಮೇಲೆ ಕೊಟ್ರು. ಇಲ್ಲಿ ಮಂಡ್ಯದಲ್ಲಿ ಇಡೀ ಸಮೂಹನೇ ಬಂದು ಇಳಿದ್ರು. ಚಲನಚಿತ್ರ ರಂಗದವರು, ನಟರು, ಮಿನಿಸ್ಟರ್ಗಳು ಏನು ಹೊಡೆದಾಕ್ಬಿಟ್ವಿ ಅಂತ ಬಂದಿಟ್ರು. ಹೈಯೆಸ್ಟ್ ಮೆಜಾರಿಟಿಯಿಂದ ಕುಮಾರಸ್ವಾಮಿ ಗೆದ್ದಿಲ್ವೇ? ಬಹುಶಃ ಇದು ಕೂಡ ಹಂಗೆ ಆಗ್ತದೆ. ಈಗ ಯಾರ ಹಣೆ ಬರದಲ್ಲಿ ಯಾರು ಬರ್ದಿದ್ರೆ ರಾಜಕಾರಣ ಬಂದ್ರೆ ಯಾರು ಕಿತ್ಕೊಳಕ್ ಆಗಲ್ಲ. ಅದಲ್ವಾ, ಯಾರೇ ಸರ್ಕಾರ ಬಂದ್ರು ಕಿತ್ಕೊಳಕ್ ಆಗಲ್ಲ, ಅಂದ್ರೆ ಹಣೆ ಬರನ ಕಿತ್ಕೊಳಕ್ ಆಗಲ್ಲ. ಬಹುಶಃ ಇದೇ ಕೂಡ ನಿಖಿಲ್ ಕುಮಾರ್ಗೂ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಕಾಂಗ್ರೆಸ್ ಸರ್ಕಾರ ಎಲ್ಲಾ ಸಚಿವರು ಶಾಸಕರು ಅಲ್ಲೇ ಇದ್ದು ಕೆಲಸ ಮಾಡ್ತಾರೆ. ಅದಕ್ಕೆ ತಕ್ಕಂತೆ ನೀವು ಅಧಿಕಾರದಲ್ಲಿ ಇಲ್ಲದೆ ಇದ್ರು ಕೂಡ ಅಲ್ಲಿ ಹೋಗಿ ಕೆಲಸ ಮಾಡ್ತಾರೆ. ಸರ್, ಹಸಿವಿಗೆ ಮತ್ತು ಹಸಿವಿದ್ದವ್ರಿಗೆ ಸರ್ಕಾರ ಬಂದ್ರು, ಭಾರತ ಸರ್ಕಾರ ಬಂದ್ರು, WTC ಬಂದ್ರು ಏನು ಮಾಡಕ್ಕಾಗಲ್ಲ. ಹಸಿವಿದೆ ನಮ್ಗೆ ಅವಶ್ಯಕತೆ ಇದೆ. ಅವಶ್ಯಕತೆ ಬಂದಾಗ ನಿಜವಾಗ್ಲೂ ನಾನು ಇತಿಹಾಸದಲ್ಲಿ ಅಂತ JDS ಸದಸ್ಯನ ಕಾರ್ಯಕರ್ತ ಲೀಡರ್ ನೋಡಿ, ಇಡೀ ಕರ್ನಾಟಕ ರಾಜ್ಯದ ಮೂಲೆಗಳಿಂದನೂ ವಾಲಂಟಿಯರ್ ಬಂದಿದ್ರು. ಇದು ಹಸಿವು ಅಂತ ಕಾಣ್ತದೆ ನಮ್ಗೆ. ಇದು ಬೇಕಿತ್ತು, ಈ ಒಂದು ಎಲೆಕ್ಷನ್ ನಮ್ಗೆ ಬೇಕಿತ್ತು ಅಂತದೆ. ಆ ಜವಾಬ್ದಾರಿ ಕೊಟ್ಟಿದ್ರಿ ಸರ್. ಬಹುಶಃ ಮುಳಬಾಗ ಶಾಸಕರ ಒಂದು ಗರ್ವವನ್ನು ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ನನ್ನ ಜವಾಬ್ದಾರಿಯನ್ನ ಸಂಪೂರ್ಣ ಮುಗಿಸಿದೀನಿ ಸರ್. ಸರ್, ಚನ್ನಪಟ್ಟಣದಲ್ಲಿ JDS ಗೆಲ್ಬೇಕಾದ್ರೆ ಜಮೀರ್ ಅಹಮದ್ ಅವ್ರ ಕಾರಣ. ಸೊ ಮೇ ಬಿ ನನಗೆ ಗೊತ್ತಿಲ್ಲ, ಅದು ಮುಂದಿನ ದಿವಸದಲ್ಲಿ ಹೇಗೆ ಅನ್ನೋದು ಗೊತ್ತಿಲ್ಲ. ಅವನಿಯಲ್ಲಿ ಅಲ್ಲಿ ಹೇಳಿದ್ರು, ನಾನು ಮಂಜಣ್ಣ ಇಬ್ರು ಒಂದೇ ಸಲ ಈ ಬಾರಿ ವಿಧಾನಸಭೆಗೆ ಹೋಗ್ತೀವಿ. ಅದು ಒಂದು ಎಲೆಕ್ಷನ್ ಅಲ್ಲಿ ಏನು ಬಹುಶಃ ಆವಣಿದಲ್ಲಿ ಏನು ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು ರಾಮಲಿಂಗೇಶ್ವರ ತಟ್ಟಿದೆ ಅಂತ ಅನ್ಕೋತೀನಿ. ಬಹುಶಃ ಅದೃಷ್ಟವಾಗ್ಲು ಬಹುಶಃ ಅಲ್ಲಿಂದಾನೆ ತೆಗಿಬಹುದು ಅಂತ ಅನ್ಕೋತೀನಿ. ಒಬ್ಬ ಸ್ನೇಹಿತನಾಗಿ ನಾನು ಹೇಳೋದಿಷ್ಟೇ, ನಿಖಿಲ್ ಕುಮಾರಸ್ವಾಮಿ 2 ಸರಿ ಸೋತಿದ್ದಾರೆ. 3ನೇ ಬಾರಿ ಒಂದು ಕರಳು ಹಿಂಡು ಒಂದು ಘಟನೆ ನೋಡಿದೆ ನಾನು. ಬಹುಶಃ ಅಂತ ದೊಡ್ಡ ಮನೆ ಮಗಳು, ಅಂತ ದೊಡ್ಡ ಮನೆ ಸೊಸೆ ನಮ್ಮ ರೇವತಿಯವರು, ನಿಖಿಲ್ ಅವರು ಧರ್ಮಪತ್ನಿ ರೇವತಿಯವ್ರ ಬಗ್ಗೆ ಒಂದು ಮಾತಾಡ್ಬೇಕು. ಬಹುಶಃ ಅವರು ಕ್ಯಾನ್ವಾಸ್ ಮಾಡಿದ ರೀತಿ ನಾನು ನೋಡಿದೆ. ಎಲ್ಲಾ ಕಾಲೇಜ್ಗಳಿಗೆ ಹೋಗಿ, ಬಸ್ ಸ್ಟ್ಯಾಂಡ್ಗೆ ಹೋಗಿ ಮತ ಯಾಚನೆ ಮಾಡಿದ್ದು. ಯಾಕೋ ಒಂದು ಕರುಳು ಹಿಂಡೋ ತರ ಆಗ್ಬಿಡ್ತದೆ ಖಂಡಿತವಾಗ್ಲು. ಯಾಕೆ 2 ಸರಿ ಸೋತು ಗಂಡ 3ನೇ ಸರಿ ಗೆಲ್ಬೇಕು ಅನ್ನೋ ಒಂದು ಹಬಲ, ಒಂದು ಏನಿದು ಬೇಕಿತ್ತು ನಮಗದು. ಗೆದ್ದೇ ಗೆಲ್ತಾರೆ, ನನಗಂತೂ ಆ ಭರವಸೆ ಇದೆ. ಬಟ್ ನಾನು ಎಷ್ಟು ನನ್ನ ತಂಡ ವರ್ಕ್ ಮಾಡಿದ್ವಿ, ಬಹುಶಃ ಆ ಕ್ರೆಡಿಟ್ ನನ್ನ ಟೋಟಲ್ ನನ್ನ ತಂಡಕ್ಕೆ ಹೋಗುತ್ತೆ. ನನ್ನ ಅಕ್ಕೂರು ಜಿಲ್ಲಾ ಪಂಚಾಯತ್ ಎಲ್ಲಾ ಶಾಸಕರಿಗೂ ಹೋಗುತ್ತೆ ಅನ್ನೋ ಇದು ನನಗಿದೆ. ಜೊತೆ ಸಹ ಸದಸ್ಯರಾಗಿ ಬರ್ತಾರಂತ ವಿಶ್ವಾಸ 100% ಈ ಸರಿ ಬೆಳಗಾಮಲ್ಲಿ ಇಬ್ರು ಕೂರ್ತೀವಿ ಅನ್ನೋ ವಿಶ್ವಾಸ ನನಗಿದೆ. ಒಂದು ನಂಬಿಕೆ ಕೂಡ ನನಗಿದೆ. ತುಂಬಾ ಚೆನ್ನಾಗಿತ್ತು ಸರ್ ಎಲೆಕ್ಷನ್. ಟಾಪ್, ನಾನು ಇಂತರ ಎಲೆಕ್ಷನ್ ಮಾಡಿಲ್ಲ, ಬಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು ಎಲೆಕ್ಷನ್. ಮುಳಬಾಗಿಲಿನ ಬಹುತೇಕ ಮುಖಂಡರು ಬಂದು ನಿಮ್ ಜೊತೆ ಸಾಥ್ ಎಲ್ಲ ನನ್ನ ಮುಳಬಾಗಿಲ ಕೆಲವು ಎಲ್ಲಾ ಲೀಡರ್ಸ್ ಬಂದು ಒಂದು ಕ್ಯಾನ್ವಾಸ್ ಅಲ್ಲಿ ಭಾಗವಹಿಸಿದ್ರು. ತುಂಬಾ ಖುಷಿ ಆಯ್ತು ನನಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಎಲ್ಲೋ ಒಂದ್ ಕಡೆ ನನ್ಗೆ ಬೇಜಾರಿತ್ತು, ಅಯ್ಯೋ ಕ್ಷೇತ್ರಕ್ಕೆ 8 ದಿವಸ ಹೋಗಿಲ್ಲಪ್ಪ, ಏನ್ ಮಾಡ್ಕೊಂತಾರೆ ಅಂತ. ಅವರೇ ಬಂದಿದ್ರು, ಎಲ್ಲಾ ಲೀಡರ್ಸ್ ಎಲ್ಲ ಬಂದಿದ್ರು.
ಎಲ್ಲಾ ರೀತಿ ಹೆಲ್ಪ್ ಮಾಡಿದ್ರು, ಸಪೋರ್ಟ್ ಮಾಡಿದ್ರು. ನನಗೆ ಅದೊಂಥರ ಎಲ್ಲೋ ಒಂಥರ ಮಾರಲ್ ಸಪೋರ್ಟ್ ಸಿಕ್ಕಂಗೆ ಆಯ್ತು. ಸೊ ನಾನು ಎಕ್ಸ್ಪೆಕ್ಟ್ ಮಾಡೋದೊಂದೇ ಸರ್, ಮಾರಲ್ ಸಪೋರ್ಟ್. ಸರ್ಕಾರ ಇಲ್ಲ ಸರ್, ನಿಮ್ಮ ಮಾರಲ್ ಸಪೋರ್ಟ್ ಬೇಕು. ಖಂಡಿತವಾಗ್ಲೂ ಮಾರಲ್ ಸಪೋರ್ಟ್ ಇದ್ರೆ ಇನ್ನೆಷ್ಟು ನಾವು ಬೆಳಿತೀವಿ. ರಾಜ್ಯೋತ್ಸವ